ಎಲ್ಲ ನನ್ನ ಆತ್ಮೀಯ ರೈತ ಬಂದರೆ ನಮಸ್ಕಾರಗಳು. ನೀವು ನೋಡ್ತಾಯಿದ್ದೀರಾ ಅಗ್ರಿ9 ನ್ಯೂಸ್ ಯೂಟ್ಯೂಬ್ ಚಾನಲ. ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರಾಗುತ್ತೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 7 ಮಾರ್ಚ್ 2025 ಶುಕ್ರವಾರದಂದು ಹೂವಿನ ದರಗಳು ನಂಗ್ಲೆ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಶುರುವಾಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಿನ್ನೆಗಿಂತ ಇವತ್ತು ಹೂವಿನ ದರಗಳು ಕಡಿಮೆ ಆಗಿದೆ. ಸೊ ಇವತ್ತಿನ ಹೂವಿನ ದರಗಳು ನಂಗ್ಲೆ ಮಾರುಕಟ್ಟೆ ಈ ಥರ ಇರುತ್ತೆ. ಚೆಂಡು ಹೂವು ಎಲ್ಲೋ 5 ರಿಂದ 8 ರೂಪಾಯಿ ಕೆಜಿ. ಚೆಂಡು ಹೂವು ರೆಡ್ 5 ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 8 ರೂಪಾಯಿ ಕೆಜಿ. ಮೂಟೆ ಬಂದು 50 ರಿಂದ 100 ರೂಪಾಯಿ ಹೋಗ್ತಿದೆ. ನೆನ್ನೆಗಿಂತ ಇವತ್ತು ಚೆಂಡು ಹೂವು ತುಂಬ ಕಡಿಮೆ ಆಗಿದೆ ರೇಟುಗಳು. ಚಾಮಂತಿ ಸೆಂಟಲ್ ಚಾಮಂತಿ 20 ರಿಂದ 70 ರೂಪಾಯಿ ಕೆಜಿ. ಸೆಂಟ್ವೈಟ್ ಚಾಮಂತಿ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 80 ರೂಪಾಯಿ ಕೆಜಿ. ರೋಸ್ ಮಿರಾಬಲ್ ಬಂದು 30 ರಿಂದ 80 ರೂಪಾಯಿ ಕೆಜಿ ಇರುತ್ತೆ. ಫ್ರೆಂಡ್ಸ್, ಇವು ಬಂದು ಹೂವಿನ ದರಗಳು ನಂಗ್ಲೆ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಶುರುವಾಗ್ತಿದ್ರೆ. ಸೊ ಇದೇ ಥರ ಹೂವಿನ ದರಗಳು ಕೋಲಾರ ಮಾರುಕಟ್ಟೆ ಈ ಥರ ಇರುತ್ತೆ. ಚೆಂಡು ಹೂವು ಎಲ್ಲೋ 5 ರಿಂದ 15 ರೂಪಾಯಿ ಕೆಜಿ. ಚೆಂಡು ಹೂವು ರೆಡ್ 5 ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 15 ರೂಪಾಯಿ ಕೆಜಿ. ಚಾಮಂತಿ ಸೆಂಟಲ್ ಚಾಮಂತಿ 30 ರಿಂದ 70 ರೂಪಾಯಿ ಕೆಜಿ. ಸೆಂಟ್ವೈಟ್ ಚಾಮಂತಿ 30 ರಿಂದ 80 ರೂಪಾಯಿ ಕೆಜಿ. ಐಶ್ವರ್ಯ ಚಾಮಂತಿ 30 ರಿಂದ 80 ರೂಪಾಯಿ ಕೆಜಿ. ರೋಸ್ ಮಿರಾಬಲ್ ಬಂದು 80 ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 150 ರೂಪಾಯಿ ಕೆಜಿ ಇರುತ್ತೆ. ಫ್ರೆಂಡ್ಸ್, ಇವು ಬಂದು ಹೂವಿನ ದರಗಳು ಕೋಲಾರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಶುರುವಾಗ್ತಾಯಿದ್ರೆ. ಸೊ ಇದೇ ಥರ ಹೂವಿನ ದರಗಳು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ. ಚೆಂಡು ಹೂವು ಎಲ್ಲೋ 10 ರಿಂದ 20 ರೂಪಾಯಿ ಕೆಜಿ. ಚೆಂಡು ಹೂವು ರೆಡ್ 10 ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 20 ರೂಪಾಯಿ ಕೆಜಿ. ಚಾಮಂತಿ ಸೆಂಟಲ್ ಚಾಮಂತಿ 40 ರಿಂದ 80 ರೂಪಾಯಿ ಕೆಜಿ. ಸೆಂಟ್ವೈಟ್ ಚಾಮಂತಿ 40 ರಿಂದ 90 ರೂಪಾಯಿ ಕೆಜಿ. ರೋಸ್ ಮಿರಾಬಲ್ ಬಂದು 80 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 100 ರೂಪಾಯಿ ಕೆಜಿ ಇರುತ್ತೆ. ಫ್ರೆಂಡ್ಸ್, ಇವು ಬಂದು ಹೂವಿನ ದರಗಳು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಶುರುವಾಗ್ತಾಯಿದ್ರೆ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರಾಗುತ್ತೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ. ಸೊ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.